ಕಾರ್ಯಕ್ರಮ ತುಂಬಾ ಆಡಂಬರ ಇಲ್ಲ, ಸರಳವಾಗಿದೆ. ಇದೊಂದು ಶಕ್ತಿ ಉಂಟು. ಇದನ್ನು ದೇವರು ಮೆಚ್ಚುವ ಕಾರ್ಯಕ್ರಮ. ಮಾನ್ಯ ಶಾಸಕರಾಗಲಿ, ಉಪಾಧ್ಯಕ್ಷರು ಮತ್ತೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾತನಾಡಿದ್ದಾರೆ. ಅವರ ಮಾತಿಗೆ ಪೂರಕವಾಗಿ ಕೆಲವು ಮಾತು ಹೇಳಲಿಕ್ಕೆ ಇಷ್ಟಪಡುವುದು. ಈ ಸಾಂತ್ವನ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜನಶಿಕ್ಷಣ ಟ್ರಸ್ಟ್ ಅದನ್ನು ಚೆನ್ನಾಗಿ ನಡೆಸಲಿಕ್ಕೆ, ಜನರಿಗೆ ಒಳ್ಳೆದಾಗುವ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಪ್ರತಿ ತಾಲೂಕಲ್ಲಿ ಸಾಂತ್ವನ ಉಂಟು. ಆದರೆ ಪುತ್ತೂರು ಮತ್ತು ಬಂಟ್ವಾಳ ರೀತಿಯ ಸಾಂತ್ವನ ಇನ್ನೊಂದು ಕಡೆ ಇಲ್ಲ. ಪುತ್ತೂರು ಸಾಂತ್ವನದ ವಿಶೇಷ ಏನಂದ್ರೆ, ಈ ಸಾಂತ್ವನ ಕೇಂದ್ರ ಸಮುದಾಯದತ್ತ ಸಾಂತ್ವನ ಕೇಂದ್ರವಾಗಿ ಪರಿವರ್ತನೆಗೊಂಡಿದೆ. ಜೊತೆಗೆ ಒಂದು ಸ್ವಚ್ಛತೆ ವಿಷಯದಲ್ಲಿ ಸ್ವಚ್ಛ ಮನೆ ಸ್ವಯಂ ಘೋಷಣಾ ಪತ್ರ ತೆಗೆದುಕೊಳ್ಳಲಿಕ್ಕೆ, ಸುಸ್ಥಿರ ಸ್ವಚ್ಛತೆಯನ್ನು ಮಾಡಲಿಕ್ಕೆ ಕೈ ಹಾಕಿದೆ. ಇದು ರಾಜ್ಯಕ್ಕೆ ಮಾದರಿ ಆಗಿದೆ. ಜಿಲ್ಲಾಡಳಿತ ಸರ್ಕಾರ ಇದನ್ನು ಗುರುತಿಸಿದೆ. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ರಾಜ್ಯದ ಯಾವುದೇ ಶಾಸಕರಿರ್ಬಹುದು, ನಗರಸಭೆ ಇರಬಹುದು, ಸಾಂತ್ವನಕ್ಕೆ ಇಷ್ಟು ಕೈ ಜೋಡಿಸಿಲ್ಲ. ರಾಜ್ಯದಲ್ಲೇ ನಗರಸಭೆ ಮತ್ತು ನಗರಸಭಾ ಕಚೇರಿ ಮತ್ತು ಶಾಸಕರ ಕಚೇರಿ ಒಂದಾಗ ಮಹಿಳೆಯರ ಪರ ನಿಂತದ್ದು, ಜೊತೆಗೆ ಮಾಧ್ಯಮ ಮಿತ್ರರಿದ್ದಾಗ ಇದು ಬಹಳ ವಿಶೇಷ ಉಂಟು. ಸಮನ್ವಯದಿಂದ ಒಂದು ಶಕ್ತಿ ಬರುತ್ತೆ. ಇದು ನನಗೆ ಇಲ್ಲಿ ಕಂಡದ್ದು ಏನಂದ್ರೆ, ಒಂದು ರಾಜಕೀಯ ಮತ್ತು ಅಭಿವೃದ್ಧಿ ರಾಜಕೀಯ. ನಾನು ಇಲ್ಲಿ ಪುತ್ತೂರಿನಲ್ಲಿ ಅಭಿವೃದ್ಧಿ ರಾಜಕೀಯವನ್ನು ಕಾಣ್ತಾ ಇದ್ದೇನೆ. ಸಮನ್ವಯತೆಯಿಂದ ಒಂದು ಸುಸ್ಥಿರವಾದ ಅಭಿವೃದ್ಧಿ ಸಾಧ್ಯ. ಸಮನ್ವಯತೆಯಿಂದ ಸುಸ್ಥಿರ ಅಭಿವೃದ್ಧಿ ಮಾಡಿ ಸಂತೋಷ ಪಡೆಯಬಹುದು ಹೇಳಲಿಕ್ಕೆ ಇದು ನಿಮಗೆ ಒಂದು ಪುರಾವೆ ಸಾಕ್ಷಿ. ಆ ಕಡೆ ಸ್ವಚ್ಛತೆ ಕಾರ್ಯ ಮಾಡಿ ಬಂದಿದ್ದೀರಿ ತಾವು, ಇಲ್ಲಿ ಸಾಂತ್ವನ. ಎರಡೂ ಉದ್ದೇಶ ಒಂದು ಉಂಟು. ಸ್ವಚ್ಛತೆಯಿಂದ ಒಂದು ಸಬಲೀಕರಣ ಬರುತ್ತದೆ, ಒಂದು ಸಮೃದ್ಧಿ ಬರುತ್ತೆ, ಒಂದು ಸಂಸ್ಕೃತಿ ಬರುತ್ತೆ. ಸಾಂತ್ವನದಿಂದ ಕೂಡ ಮಹಿಳೆಯರ ಘನತೆ, ಸಬಲೀಕರಣ, ಶಕ್ತಿ ಬರುತ್ತೆ. ಎರಡು ಉದ್ದೇಶ ಒಂದೇ ಉಂಟು. ಇವತ್ತು ಎರಡು ಉದ್ದೇಶಕ್ಕೆ ನಾವಿಲ್ಲಿ ನಿಂತಿದ್ದೇವೆ. ಸ್ನೇಹಿತರೆ, ಮಾನ್ಯ ಶಾಸಕರು ಉಪಾಧ್ಯಕ್ಷ ಹೇಳಿದ ಹಾಗೆ ತುಂಬಾ ಸಮಸ್ಯೆ ನಾವೇ ಪರಿಹಾರ ಮಾಡಿಕೊಳ್ಬಹುದು. ಅವರು ಹೇಳಿದ ಹಾಗೆ ನೀವು ಬೆಳಿಗ್ಗೆ 15-20 ನಿಮಿಷ ಸೂಕ್ಷ್ಮ ವ್ಯಾಯಾಮದ ಯೋಗ ಮಾಡ್ತಾ ಇದ್ದೀರಿ. ಆ ಸೂಕ್ಷ್ಮ ವ್ಯಾಯಾಮ ಯೋಗ ನಿಮ್ಮ ಮೊಬೈಲ್ ಬ್ಯಾಟರಿ ಚಾರ್ಜ್ ಆದ ಹಾಗೆ ನಿಮ್ಮ ಶರೀರಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಮೆದುಳಿಗೆ ಒಂದು ಶಕ್ತಿ ಕೊಡುತ್ತದೆ. ಅದಕ್ಕೆ ನಾವು ಹೇಳುವುದು, ಮನಶಕ್ತಿ ವೃದ್ಧಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಿ. ಮನಶಕ್ತಿ ವೃದ್ಧಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಿ. ಸ್ತ್ರೀ ಶಕ್ತಿ ವೃದ್ಧಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಿ. ಸ್ತ್ರೀ ಶಕ್ತಿ ನಮ್ಮ ಶಕ್ತಿ. ಸ್ತ್ರೀ ಶಕ್ತಿ ಸಂಸಾರದ ಶಕ್ತಿ, ಸ್ತ್ರೀ ಶಕ್ತಿ ಸಮಾಜದ ಶಕ್ತಿ, ಸ್ತ್ರೀ ಶಕ್ತಿ ದೇಶದ ಶಕ್ತಿ, ಸ್ತ್ರೀ ಶಕ್ತಿ ವಿಶ್ವದ ಶಕ್ತಿ. ಇದನ್ನು ಮಹಿಳೆಯರು ಒಪ್ಪಿಕೊಳ್ಳಬೇಕು, ಪುರುಷರು ಒಪ್ಪಿಕೊಳ್ಳಬೇಕು. ಯಾಕಂದ್ರೆ ಒಂದು ಮನೆ ಸರಿಯಾಗಿ ನಡಿಬೇಕು ಅಂದ್ರೆ ಸ್ತ್ರೀ ಶಕ್ತಿ ಮುಖ್ಯ, ಪುರುಷ ಶಕ್ತಿ ಮುಖ್ಯ ಅಂತಲ್ಲ. ನೋಡಿ, ಆ ಕಡೆ ಮಾನ್ಯ ಶಾಸಕರ ಕಚೇರಿ ಇದೆ, ಹೆಚ್ಚು ಪುರುಷರು ಅಲ್ಲಿಗೆ ಬರುತ್ತಾರೆ. ಪುರುಷರ ಮೂಲಕ ಮನೆಯ ಮಹಿಳೆಯರಿರ್ಬೋದು, ಸಮಾಜದ ಮಹಿಳೆಯರಿರ್ಬೋದು, ಒಟ್ಟು ಜನರ ಅಭಿವೃದ್ಧಿ ಅಲ್ಲಿ. ಇಲ್ಲಿ ಹೆಚ್ಚು ಮಹಿಳೆಯರು ಬರುತ್ತಾರೆ. ಮಹಿಳೆಯರ ಮೂಲಕ ಮನೆಯ ಪುರುಷರ ಪರಿವರ್ತನೆ, ಸಮಾಜ ಪರಿವರ್ತನೆ ಒಟ್ಟೊಟ್ಟಿಗೆ ಆಗ್ತಾ ಉಂಟು. ರಾಜ್ಯದ ಯಾವುದೇ ಸಾಂತ್ವನ ಈ ತರ, ಆ ಕಡೆ ನಗರಸಭೆ, ಈ ಕಡೆ ಶಾಸಕರ ಕಚೇರಿ, ಇಲ್ಲಿ ಸಾಂತ್ವನ. ಇಲ್ಲಿ ಕೆಲಸ ಮಾಡುವವರಿಗೆ ಏನೂ ಹೆದರಿಕೆ ಇಲ್ಲ. ಇನ್ನೊಂದು ಸ್ತ್ರೀ ಶಕ್ತಿ ಪುರುಷರ ಶಕ್ತಿ. ಸ್ತ್ರೀ ಶಕ್ತಿ ಪುರುಷರ ಶಕ್ತಿ. ವೆರಿ ಗುಡ್. ಸ್ತ್ರೀ ಶಕ್ತಿ ಪುರುಷರ ಶಕ್ತಿ. ಓ, ವೆರಿ ಗುಡ್. ನೋಡಿ, ಸ್ತ್ರೀ ಶಕ್ತಿ ಪುರುಷರ ಶಕ್ತಿ, ಪುರುಷ ಶಕ್ತಿ ಸ್ತ್ರೀ ಶಕ್ತಿ ಹೇಳಕ್ಕಾಗಲ್ಲ. ಇದು ಒಂದೇ, ಸ್ತ್ರೀ ಶಕ್ತಿ ಪುರುಷರ ಶಕ್ತಿ ಕರೆಕ್ಟ್. ಯಾಕೆಂದ್ರೆ ಒಂದು ಸ್ತ್ರೀ ಶಕ್ತಿ ಮತ್ತು ಪರಿಸರದ ಶಕ್ತಿ, ಪರಿಸರ ಎರಡೂ ಒಂದೇ. ಪರಿಸರ ಮತ್ತು ಸ್ತ್ರೀ ಶಕ್ತಿ. ಸದ್ಯದ ಲೋಕದಲ್ಲಿ ಪರಿಸರ ಮತ್ತು ಸ್ತ್ರೀ ಶಕ್ತಿ ಮೇಲೆ ಒಂದು ರೀತಿಯ ದೌರ್ಜನ್ಯ ಹೆಚ್ಚಾಗ್ತಾ ಉಂಟು. ಯಾವಾಗ ಪರಿಸರ ಮತ್ತು ಸ್ತ್ರೀ ಶಕ್ತಿ ಮೇಲೆ ದೌರ್ಜನ್ಯ ಕಡಿಮೆ ಆಗುತ್ತದೆ, ಆಗ ಶಾಂತಿ ಬರುತ್ತೆ. ಇವತ್ತಿನ ಕಾಲದಲ್ಲಿ ಸಂಪತ್ತು ಮತ್ತು ಸಂತೋಷ ಎರಡು. ನನ್ನ ಲೆಕ್ಕ ಪ್ರಕಾರ ಸಂಪತ್ತಿಗಿಂತ ಸಂತೋಷ ಮೇಲು. ಸಂಪತ್ತಿಗಿಂತ ಸಂತೋಷ ಮೇಲು. ಸಂತೋಷ ಬೇಕೇ ಸಾಂತ್ವನಕ್ಕೆ ಬಂದಿದೆ. 100ಕ್ಕೆ 100 ಇಲ್ಲಿ ಸತ್ಯತೆ, ನ್ಯಾಯಪರತೆ, ಮಾನವೀಯತೆ. ಸತ್ಯತೆ, ನ್ಯಾಯಪರತೆ, ಮಾನವೀಯತೆ, ಈ 3 ವಿಷಯದಲ್ಲಿ ತುಂಬಾ ಕೋರ್ಟಲ್ಲಿ ಕೂಡ ಜಡ್ಜ್ಮೆಂಟ್ ಸಿಗುವುದಿಲ್ಲ. ಆದ್ರೆ ಸಾಂತ್ವನದಲ್ಲಿ ಸತ್ಯತೆ, ನ್ಯಾಯಪರತೆ, ಮಾನವತೆಯಿಂದ ಅವರನ್ನು ಅರಿತುಕೊಂಡು ಅವರ ಸಮಸ್ಯೆಯನ್ನು ಅವರೇ ಪರಿಹಾರ ಮಾಡಿಕೊಳ್ಳುವ ಹಾಗೆ ಒಂದು ನಾವು ಹೇಳಿಕೊಡುತ್ತೇವೆ. ಇನ್ನೊಬ್ಬರ ದೋಷವನ್ನು ತೋರಿಸದೆ, ನನ್ನ ದೋಷವನ್ನು ನಾನು ತಿಳಿದುಕೊಂಡು, ನನ್ನ ದೋಷವನ್ನು ನಾನು ಕಡಿಮೆ ಮಾಡಿಕೊಂಡು, ಇನ್ನೊಬ್ಬರ ಒಳ್ಳೆಯ ಗುಣವನ್ನು ಗುರುತಿಸಿ ನೀವು ಒಟ್ಟಾಗಿ ಕೂಡಿ ಕಲಿಯೋಣ, ಒಂದಾಗಿ ಬಾಳೋಣ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಖುಷಿ ಪಡಿ, ಖುಷಿಗೂಡಿ. ಹೆಚ್ಚು ಮಾತನಾಡಲ್ಲ, ಯಾಕಂದ್ರೆ ಈಗ ಲೋಕದಲ್ಲಿ ಮಾತು ಜಾಸ್ತಿ. ಅದಕ್ಕೆ ಮಹಾತ್ಮ ಗಾಂಧೀಜಿ ಹೇಳಿದ್ರು, ಅವರ ಮಂತ್ರ ಏನಂದ್ರೆ, ಮೊದಲು ಕೆಲಸ, ಆಮೇಲೆ ಮಾತು. ಸ್ವಲ್ಪ ಮಾತು, ಹೆಚ್ಚು ಕೆಲಸ, ಆಡಿದನ್ನು ಮಾಡಿ ತೋರಿಸಬೇಕು. ಈ ಮಂತ್ರವನ್ನು ಶಾಸಕರ ಕಚೇರಿ, ನಗರಸಭಾ ಕಚೇರಿ,
ಅಳವಡಿಸಿಕೊಂಡಿದೆ. ಉತ್ತರ ಭಾರತಕ್ಕೆ ಮಧ್ಯಪ್ರದೇಶದ ಇಂದೋರ್ ಮಾದರಿ ಸ್ವಚ್ಛತೆ. ಕುಕ್ಕು ಅಂಗನವಾಡಿಯಲ್ಲಿ ಒಂದು ನಡೆದ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಅಶೋಕ್ ಕುಮಾರ್ ಅವರು ಭೇಟಿ ಮಾಡಿ ಈ ಅಕ್ಷರ ಕರಾವಳಿ ಕಟ್ಟಡವನ್ನು ದುರಸ್ತಿ ಮಾಡಿಸಿ ಮಹಿಳಾ ಸಾಂತ್ವನ ಕೇಂದ್ರವನ್ನು ಸಮರ್ಪಕವಾಗಿ ನಿರ್ವಹಿಸಿ ಒಂದು ರಾಜ್ಯದ ಮಾದರಿ ಸಾಂತ್ವನ ಕೇಂದ್ರ ಮಾಡಲಿಕ್ಕೆ ಈ ಕಟ್ಟಡ ವ್ಯವಸ್ಥೆ ಮಾಡಲಿಕ್ಕೆ ಅವರ ಹತ್ರ ಕೋರಿಕೊಂಡಾಗ ಅವರು ತಕ್ಷಣ ಸ್ಪಂದಿಸಿ ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಅವರು ನಮಗೆ ಭರವಸೆ ನೀಡಿದ್ದು ಮಾತ್ರ ಅಲ್ಲ, ತನ್ನ ಕಚೇರಿಗೆ ಬಂದು ಈ ಬಗ್ಗೆ ಮಾಹಿತಿ ನೀಡಿ ಮುಂದಿನ ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಹಕರಿಸಿದ ಅವರು ಹೇಳಿದ್ದಾರೆ. ನಮಗೆ ಭರವಸೆ ಇದೆ ಮಾನ್ಯ ಶಾಸಕರು ಈ ಅಕ್ಷರ ಕರಾವಳಿ ಕಟ್ಟಡವನ್ನು ದುರಸ್ತಿ ಮಾಡಿಸಿ ರಾತ್ರಿ ಹಗಲು ಮಹಿಳೆಯರಿಗೆ ಸೇವೆ ನೀಡುವಂಥ ಈ ಸಾಂತ್ವನ ಕೇಂದ್ರಕ್ಕೆ ಒಂದು ಕಟ್ಟಡ ಕೊಟ್ಟಲ್ಲಿ ಈ ಸಾಂತ್ವನ ಕೇಂದ್ರವನ್ನು ರಾಜ್ಯದ ಮಾದರಿ ಸಾಂತ್ವನ ಕೇಂದ್ರವನ್ನಾಗಿ ರೂಪಿಸುವುದಕ್ಕೆ ನಾವು ಸಂಕಲ್ಪ ಮಾಡಿದ್ದೇವೆ. ಅದರಿಂದ ಮಾನ್ಯ ಶಾಸಕರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಗೌರವ ಬರುತ್ತೆ, ಮತ್ತು ಮಹಿಳೆಯರು ಕೂಡ ಒಂದು ಸಬಲೀಕರಣದೊಂದಿಗೆ ಒಂದು ಮಹಿಳೆಯರು ಒಂದು ಹಿಂಸಾಮುಕ್ತ ಒಂದು ಸೌಹಾರ್ದ ಕುಟುಂಬವನ್ನು ರೂಪಿಸಿಕೊಂಡು ಒಂದು ಸುಸ್ಥಿರ ಸಂಸಾರ, ಮಾದರಿ ಮನೆ, ಹಿಂಸಾಮುಕ್ತ ಮನೆ ಮಾಡಲಿಕ್ಕೆ ಈ ಸಾಂತ್ವನ ಕೇಂದ್ರ ನಮಗೆ ಸಹಾಯ ಮಾಡುತ್ತೆ. ಈ ದಿಶೆಯಲ್ಲಿ ಮಾನ್ಯ ಶಾಸಕರ ಹತ್ರ ನಾವು ಮನವಿ ಮಾಡಿದ್ದೇವೆ. ಆ ಮನವಿಗೆ ಸ್ಪಂದನೆ ಸಿಕ್ಕಿದೆ. ಅತಿ ಶೀಘ್ರವಾಗಿ ಆಗುವುದೆಂಬ ಆಶೆ ನಮ್ಮದು.